ನಮಸ್ಕಾರ, ನಾನು ವಿಠಲ್ ರಿಷಾನ್, ಸ್ಪೋರ್ಟ್ಸ್ ಕನ್ನಡ ಮಿಡ್ಲ್ ಈಸ್ಟ್ ರೆಪ್ರೆಸೆಂಟೇಟಿವ್. ನಾನೀಗ ಅಲ್ಬತೆ ಬಿಜಾಯ್ಸ್ ಕ್ರಿಕೆಟ್ ಕ್ಲಬ್ ಇಲ್ಲಿದ್ದೇನೆ. ಇಲ್ಲಿ ಬಿಲ್ಲವಾಸ್ ಚಾಂಪಿಯನ್ ಲೀಗ್ ಸೀಸನ್ 5 ಆಗ್ತಿದೆ. ನನ್ನೊಟ್ಟಿಗೆ ಆರ್ಯಭಟ ಪ್ರಶಸ್ತಿ ವಿಜೇತ ದೀಪಕ್ ಎಸ್.ಪಿ. ಸರ್ ಇಲ್ಲಿದ್ದಾರೆ. ಇವರು ನಮ್ಮ ಬಿಲ್ಲಾಸ್ ಪ್ರೆಸಿಡೆಂಟು ಹೌದು. ಈಗ ಸೀಸನ್ 5 ಆಗ್ತಿದೆ ನಮ್ಮ ಇಲ್ಲಿ ಅಲ್ಬತಿಯ ಗ್ರೌಂಡ್ ಅಲ್ಲಿ. ನಮಸ್ಕಾರ ದೀಪಕ್ ಸರ್. ನಮಸ್ಕಾರ ಸರ್. ನಿಮ್ಮ ಬಗ್ಗೆ ಎರಡು ಇಂಟ್ರೊಡಕ್ಷನ್, ಒಂದು ಸಣ್ಣ ಇಂಟ್ರೊಡಕ್ಷನ್ ಸ್ಪೋರ್ಟ್ಸ್ ಕನ್ನಡ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಬೋರ್ಡ್ ವಿಠಲ್ ನಾಯ್ಕ್ ಅವರಿಗೆ. ಯಾಕೆಂದರೆ ವಿಠಲ್ ನಾಯ್ಕ್ ಅವರು ಒಂದು ಕ್ರಿಕೆಟ್ನ ಒಂದು ಒಳ್ಳೆ ಅಭಿಮಾನ ಇಟ್ಟವರು. ಅವರು ರಾಹುಲ್ ದ್ರಾವಿಡ್ ಕಪ್ ಅಂತ ಒಂದು ಮಾಡ್ತೀರಾ, ಅದು ಬಿಟ್ಟರೆ ಇದು ಕ್ರಿಕೆಟ್ ಎಲ್ಲೇ UAE ಕ್ರಿಕೆಟ್ ಆಗಲಿ ಅದಕ್ಕೆ ಒಂದು ಒಳ್ಳೆ ಒಂದು ಪ್ರೋತ್ಸಾಹ ಕೊಡುವಂಥ ವ್ಯಕ್ತಿ ಅಂತ ಹೇಳಿ ನಮಗೆ ವಿಠಲ್ ನಾಯ್ಕ್ ಅವರು ಇವತ್ತು ನಮ್ಮೊಟ್ಟಿಗೆ ಬಹಳ ಒಂದು ಹೆಮ್ಮೆ. ಧನ್ಯವಾದಗಳು. ಈಗಂದರೆ ನಮ್ಮ ಊರಿಲ್ಲಿ ನಾನು ಮಂಗಳೂರು ಪಡೀಲ್ ಅಂತ ಇಲ್ಲಿ ಕೇಳಿರೋದು. ಪಡೀಲ್ ಅಲ್ಲಿಂದ ನಾನು ಇಲ್ಲಿ UAEಗೆ ಬಂದು 27 ವರ್ಷ ಕಳೆದಿದ್ದೆ. ಬಂದ ಕೂಡಲೇ ಸ್ವಲ್ಪ ಕ್ರಿಕೆಟ್ ಹುಚ್ಚು ಊರಿಂದಲೇ ಇಟ್ಕೊಂಡು ಬಂದಂಥ ಕ್ರಿಕೆಟ್ ಅನ್ನು ಈಗ ಇಲ್ಲಿ ಬಂದಿದೆ. ಅದರಿಂದ ಅದು ಮುಂದುವರಿತಾ ಉಂಟು. ಹಾಗೆ ಕ್ರಿಕೆಟ್ಗೆ ದೊಡ್ಡ ಸೇವೆ ಸಲ್ಲಿಸಿದ್ದಾರೆ ನಮ್ಮ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಲ್ಲಿ ನಮ್ಮ ದೀಪಕ್ ಸರ್. ಇಲ್ಲಿಗ ಬಿಲ್ಲಾಸ್ ಚಾಂಪಿಯನ್ ಲೀಗ್ ಸೀಸನ್ 5 ಆಗ್ತಿತ್ತು. ಈ ಒಂದು ಕಾನ್ಸೆಪ್ಟ್ ಹೇಗೆ ನಿಮ್ಗೆ ಬಂತಂದ್ರೆ ಬಿಲ್ಲಾಸ್ನವರಿಗೆ ಇದೊಂದು ಮಾಡ್ಬೇಕಂತ? ನಾವಂದ್ರೆ ನಮ್ಮದೇ ಆದ ಒಂದು ಸ್ವಂತ ಟೀಮ್ ಇದೆ, DJ ಚಾಲೆಂಜರ್ಸ್ ಅಂತ. ಸೊ ನಾವು ಕಮ್ಯುನಿಟಿಯಲ್ಲಿ ಎಲ್ಲ ಇರುವವರು. ಆದ್ದರಿಂದ ಒಂದು ಆಲೋಚನೆ ಒಂದು ಕಮ್ಯುನಿಟಿಗೋಸ್ಕರ ಏನಾದರೂ ಮಾಡಬೇಕಂತ ಹೇಳುವಾಗ ಈ ಹುಡುಗರು ಕೆಲಸ ಮಾಡಿ ಎಲ್ಲ ಬರುವಂಥವ್ರು ಯಾವಾಗಲೂ ಕ್ರಿಕೆಟ್ ಆಡುವಂಥ ಒಟ್ಟಿಗೆ ಸೇರುವಂಥ ಅವಕಾಶ ಸಿಕ್ಕುವ ಅಂತ ಮಾಡಲಿಕ್ಕೆ ಕ್ರಿಕೆಟ್ ಯಾಕೆ ಮಾಡಬಾರ್ದು ಅಂತ ಕೇವಲ ಬಿಲ್ಲವಾಸ್ ಅಂತ. ಸೊ ಬಿಲ್ಲವಾಸ್ ಅಂತ ಚಾಂಪಿಯನ್ಸ್ ಲೀಗ್ ಅಂತ ನಾವು ಸ್ಟಾರ್ಟ್ ಮಾಡಿ 4 ವರ್ಷ ವಿಜೃಂಭಣೆಯಿಂದ ಭರ್ಜರಿಯಾಗಿ ಯಶಸ್ವಿಯಾಗಿ ನಡೆಸಿದ್ದೇವೆ. ಇದೀಗ 5ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಿದ್ದೇವೆ ನಾವು. ಸರ್, ಇದು ಸಕ್ಸಸ್ಫುಲ್ ಆಗಿ ಈಗ ಸೀಸನ್ 5 ಆಗ್ತಿದೆ. ಈಗ ಎಷ್ಟು ಟೀಮ್ ಆಗ್ತಿದೆ ಸರ್, ಮತ್ತೆ ಹೇಗೆ ಪ್ರೊಸೆಸ್ ಇತ್ತು? ನಮ್ದು ಡಿಮಾಂಡ್ ಏನಂದ್ರೆ ನಾವು ಸ್ಟಾರ್ಟ್ ಮಾಡುವಾಗ 8 ಟೀಮಿಂದ ಸ್ಟಾರ್ಟ್ ಮಾಡಿದ್ದು. ಕಳೆದ ಮತ್ತೆ 2 ವರ್ಷದಿಂದ 10 ಟೀಮ್ಗೆ ಆಗಿದೆ. ಯಾಕಂದ್ರೆ ಡಿಮಾಂಡ್ ಜಾಸ್ತಿ ಆದ್ರು, ಪ್ಲೇಯರ್ ಜಾಸ್ತಿ ಆದ್ರು. ಆದ್ರಿಂದ ಈ ವರ್ಷ ಟೀಮ್ 10 ಹೋಗಿ 12 ಆಗಿದೆ. ಸೊ ಪ್ರತಿ ವರ್ಷ ಡಿಮಾಂಡ್ ಜಾಸ್ತಿ ಆಗ್ತದೆ. ನಮಗೆ ಟೀಮ್ ಕೂಡ ಇದೆ. ಆದ್ರಿಂದ ನಾವು ಈ ಒಂದು 2 ಟೀಮ್ ಎಕ್ಸ್ಟ್ರಾ ಮಾಡಿ 12 ಟೀಮ್. ಆಪ್ಷನ್ ಅಲ್ಲಿ ಒಂದು ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ರು? ಅದೇ ನಮ್ದು ಆಪ್ಷನ್ ಇದೊಂದು ಟೋಟಲಿ IPL ಫಾರ್ಮೆಟ್ ಅಲ್ಲಿ ಮಾಡ್ತಿದ್ದೆ. ಆಪ್ಷನ್ ರೀತಿ ಮಾಡೋದು. ನಮಗೆ 262 ಟೋಟಲ್ ಇದು ರಿಜಿಸ್ಟ್ರೇಷನ್ ಬಂದಿದ್ದು. ಆದ್ರೆ ಏನ್ ಮಾಡ್ಲಿಕ್ಕೆ ಅವ್ರು ಎಲ್ಲರಿಗೆ ಕೊಡುವಂತ ಅವಕಾಶ ಇಲ್ಲ. ಆದರೆ ಆಪ್ಷನ್ ಅಂತ ಅದೇ ರೀತಿ ಮಾಡುದು. ಟಾಪ್ ಪ್ಲೇಯರ್ ತೆಗೆಕೊಂಡು ನಾವು 15 ಟೀಮ್ 15 ಆಗಿ ಒಂದು ಟೀಮ್ ಕೊಟ್ಟುಬಿಟ್ವಿ. ಸೊ ಆ ರೀತಿ ನಮ್ಮ ಟೀಮ್ 12 ಟೀಮ್ ಸೆಟ್ ಆಗಿದೆ. ಸರ್, ವುಮೆನ್ಸ್ನವರಿಗಾಗಿ ಸ್ಪೆಷಲಿ ಈ ಸರ್ತಿ ಥ್ರೋ ಬಾಲ್ ಸೀಸನ್ 1 ಮಾಡ್ತಿದ್ರಿ. ಎಲ್ಲ ನಮ್ಮ ಗರ್ಲ್ಸ್ ಲೇಡೀಸ್ ಎಕ್ಸೈಟ್ ಆಗಿದ್ದಾರೆ. ಹೇಗಾಗ್ತದೆ ಸರ್? ಪ್ರತಿ ವರ್ಷ ನಾವು ಕ್ರಿಕೆಟ್ ಅನ್ನು ಮಹಿಳೆಯರ ಕ್ರಿಕೆಟ್ ಅಂತ ಮಾಡ್ತಿದ್ದೇವೆ. ಒಂದು ಬದಲಾವಣೆ ತರುವ ಅಂತ ಹೇಳುವಾಗ ಅದಕ್ಕೆ ಯಾಕೆ ಥ್ರೋ ಬಾಲ್ ಮಾಡಬಾರ್ದು ಅಂತ ಒಂದು ಆಲೋಚನೆ ಬಂತು. ಸೊ ಸೀಸನ್ 1 ಈ ಸಲ ಥ್ರೋ ಬಾಲ್ ಟೀಮ್ ಅನ್ನು ಮಾಡಿದ್ದೇವೆ. ಅಲ್ಲಿ ಪಂದ್ಯ ನಡೀತಾ ಉಂಟು. ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಯಾಕಂದ್ರೆ ಈ ರೆಸ್ಪಾನ್ಸ್ ಅಲ್ಲಿ ಈಗಲೂ ನಮ್ಗೆ ಹೇಳಿದರೆ ಬರುವ ವರ್ಷ ಟೀಮ್ ಜಾಸ್ತಿ ಮಾಡಬೇಕಂತ ರಿಕ್ವೆಸ್ಟ್ ಬಂದಿದೆ. ದೇವರ ಇಚ್ಛೆ ಇದ್ದರೆ ಖಂಡಿತ ನೆಕ್ಸ್ಟ್ ಇಯರ್ ಇನ್ನಷ್ಟು ಟೀಮ್ ಅನ್ನು ಮಾಡಿಕೊಂಡು ಮತ್ತಷ್ಟು ಪ್ಲೇಯರ್ ತರಿಸುವಂತ ನಮ್ಮ ಇಚ್ಛೆ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವಿಠಲಣ್ಣ. ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್. ಖಂಡಿತ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.